ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ, ನನಗೆ ಸ್ವಲ್ಪ ಇವಾಗ ಶೀತ ಜ್ವರ ಎಲ್ಲ ಬಂದಿದೆ, ಹಾಗಾಗಿ ವಾಯ್ಸ್ ಕೊಡಲಿಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರೂ. ಸೊ ಇವತ್ತು ನಾನು ನಮ್ಮ ಇಂಡಿಯಾದಲ್ಲಿ ದೊಡ್ಡ ಲಾರ್ಜೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. ಈ ಮಾಲ್ಗೆ ಆದಷ್ಟು ಜನ ಈಗಾಗಲೇ ಹೋಗಿರ್ತಾರೆ. ಆದರೂ ನಾವು ಹೋದಾಗ ಈ ಮಾಲಿದು ಸ್ವಲ್ಪ ವಿಡಿಯೋ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡುವ ಅಂತೇಳಿ ಅಂದ್ಕೊಂಡೆ. ಈ ಮಾಲ್ ಹೆಸರು ಬಂದುಬಿಟ್ಟು ಮಾಲ್ ಆಫ್ ಏಷ್ಯಾ, ಫಿಯೋನಿಕ್ಸ್ ಮಾಲ್ ಅಂತಲೂ ಇದಕ್ಕೆ ಕರೀತಾರೆ. ಸೊ ಇದು ಇರೋದು ನಮ್ಮ ಹೆಬ್ಬಾಳ ಹತ್ರ. ಸೊ ಇಲ್ಲಿ ನೋಡೋದಕ್ಕೆ ಒಳಗೆ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಫಸ್ಟ್ ಆಫ್ ಆಲ್ ಅಟ್ರಾಕ್ಷನ್ ಕೊಡೋದು ಏನು ಗೊತ್ತಾ, ಇಲ್ಲಿದು ಪ್ರತಿಯೊಂದು ಲೈಟಿಂಗ್ಸ್ ಎಷ್ಟು ಲಾರ್ಜೆಸ್ಟ್ ಲೈಟಿಂಗ್ಸ್ ಇದೆ ಅಂದರೆ ಪ್ರತಿ ಫ್ಲೋರಲ್ಲೂ ದೊಡ್ಡ ದೊಡ್ಡ ಲಾರ್ಜೆಸ್ಟ್ ಲೈಟಿಂಗ್ಸ್ ಎಲ್ಲ ಇದೆ. ಹಾಗೆ ಇದರ ಒಳಗಡೆ ಹೋಗಬೇಕಾದ್ರೆ ನಮಗೆ ಏನೋ ನಾವೊಂದು ಸ್ವರ್ಗಕ್ಕೆ ಬಂದ ಫೀಲ್ ಕೂಡ ಆಗುತ್ತೆ. ಹೇಳಬೇಕಾದ್ರೆ ಒಂಥರ ದುಬೈಗೆ ಹೋದ ಹಾಗೆ ಆಗುತ್ತೆ ನಮಗೆ. ಸೊ ಬನ್ನಿ ನೀವು ಕೂಡ ನನ್ನ ಜೊತೆ ಈ ಮಾಲ್ ಹೇಗಿದೆ ಅಂತೇಳಿ ನೋಡುವಿರಂತೆ. ನಾವಿಲ್ಲಿಗೆ ಲಾಸ್ಟ್ ಮಂಡೇ ಅಲ್ಲ ಸಂಡೇ ಹೋಗಿರೋದು. ಸೊ ಸಂಡೇ ಹೋಗಿದ್ದ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಗೇನೆ ಸೇವ್ ಮಾಡಿಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ಶೈಮ್ಯಾನ್ ನಮ್ಮ ಮನೆಯಲ್ಲಿ ಕೊನೆವರೆಗೂ ಕಣ್ಣಾಗೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲೇ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ತೆಗಿತಾರೆ ಈಗೆಲ್ಲ ಯಾರು ಬರಲ್ಲ. ಸಾರಿ ಎಲ್ಲ ಹೇಗಿದೆ ನೋಡಿ. ಮದುವೆ ಡ್ರೆಸ್. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ ಗೆಳತಿ ಉಸಿರಿಲ್ಲ. ಕನಸು ಇರದೆ ಕಣ್ಗಳಿಲ್ಲ, ಚೆಲುವು ಇರದೆ ಹೆಣ್ಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ ಬಲವಿಲ್ಲ. ತಿಂಗಳ ಬೆಳದಿಂಗಳ ತಂಪಲ್ಲಿಯು ಡಿಸ್ಕೌಂಟ್ ಇದೆಯಾ? ಕಸ್ಟಮರ್ಸ್ ಎಲ್ಲ ಬರ್ತಾರಲ್ಲ, ಡಿಸ್ಕೌಂಟ್ ಆದಮೇಲೆ ಇದರ ರೇಟ್ ಆಗ್ತಾ ಇದ್ದೀರಾ? ಹಾಂ ಹೌದಾ, ಅಂದರೆ ಡಿಸ್ಕೌಂಟ್ ಆಗಿನೇ ರೇಟ್ ಹಾಕಿರೋದು. ಎಷ್ಟು ಡಿಸ್ಕೌಂಟ್ ಆಗ್ತದೆ? ಚೆನ್ನಾಗಿದೆ ಅಲ್ಲ? ಐ ಸೆನ್ಸರ್ ನೋಡಿ ಬಡಿ ತೆಗಿಯುವಾಗ, ಆದರೆ ಒಳಗಡೆ ಹೋಗ್ಲಿಕ್ಕಿಲ್ಲ ಅಷ್ಟೇ. ನಿನ್ನ ಕಂಡ ಮೇಲೆ ಕಣ್ಣು ಕುರುಡುವಾಗಿ ಹೋದರೂನು, ನಿನ್ನ ಕಣ್ಣ ಬೆಳಕಲ್ಲೇ ನಾ ನಡೆಯುವೆನು ಗೆಳತಿ ನಡೆಯುವೆನು. ನಿನ್ನ ಕಾಣದೇನೆ ನಾ ಅಯ್ಯೋ ಎಲ್ಲ ಹರಿದೋಗಿದೆ ಆ ಶರ್ಟ್ ಎಲ್ಲ.
ಇವತ್ತೇ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು. ಪರೀಕ್ಷಣ ನೀ ಸಿಕ್ಕರೂ ನಾನಗುತ್ತಲೇ ಸಾಯುವೆನು. ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು. ನಿನ್ನ ಸ್ವರಗಳೇ ನಾವಿವಾಗ ಬಂದದ್ದು ಇದರಿಂದ ಇಲ್ಲಿಂದಾನೆ ಅಲ್ಲ, ಹೇಗೆ ಕಾಣಿಸ್ತಾ ಇದೆ ನೋಡಿ. ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಏನು ನಾನು ವಿಡಿಯೋ ಮಾಡೋದಾ ಅವರು ವಿಡಿಯೋ ಮಾಡೋದು? ಎದ್ದುಕೊಂಡು ಹೋಗೋದು. रचना करदी उदों हद करदा देवे ना जवाब वे तू मेरी कॉल दा। मैं रोवां तेनू दसदा ही नहीं सच। ए उम्मीद कदे साथ नहीं ओ छटेगा। जान बन के तू जान नहीं ओ कटेगा। सच सच दस वे कर हुण बस दे मेरे नाल लड़ लड़ थकदा ही तैनू बार बार खड़ ನಂಗೆ ಗೊತ್ತಾಯ್ತು, ಆಚೆ ತಿರ್ಗುವಾಗ್ಲೇ ನಂಗೆ ಗೊತ್ತಾಯ್ತು ನೀವಿಬ್ರು. दिया फोन बचे रिंगटोन तू फोन मेरा चकदा। इश्क तेरा इश्क मैनू सोन ना देवे। इश्क तेरा इश्क मैनू रोन ना देवे। तेरे नाल चली हसीन कोई ना, तारे चले अंबर जमीन कोई ना। मैं जदों तेरे मोटे उत्ते सिर रखिया ये तो सच्ची समा भी हसीन। मम्मी ಎಲ್ಲಿ ಇಲ್ಲಿ ಜಾಗನೇ ಇಲ್ಲಲ್ಲ. ತಿನ್ನಿ. ಹೌದು ತೆಗಿಯುವ ಇರಿ. ಎಡುಂಡ ಹೆಚ್ಚುಂಡು. ಅದು ಬಿಡು. ಹ್ಯಾಂಡ್ ವಾಶ್ ಮಾಡಿ ಹಾಂ ಹೋಗಿ ಅದು ಬಿಡು. ಜ್ಯೂಸ್ ಮೊಜಿತೋದಲ್ಲ ಬೋಡ, ಚಿಕನ್ ಲಾಲಿಪಾಪ್ ಬೋಡ ಅದೆಲ್ಲ ತಿನ್ಬಾರ. तैनू बार बार कर दिया फोन बचे रिंगटोन तू फोन मेरा चकदा ही नहीं। बार बार कर दिया फोन बचे रिंगटोन तू फोन मेरा। ನೋಡಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಅಮ್ಮ ಮುಂದೆ ಹೋಗ್ತಾ ಇದ್ದಾರೆ. ओ मेरी सजना आ भी जा आजकल शायर ना है। ओ मेरे कुत्ते तेरा नशा मन किथे रह गया। सानू एक पल चैन ना आवे। सानू एक पल चैन ना आवे। सजना तेरे बिना सजना तेरे बिना। मैनू एक प्यार कर दे मैं सोया तेरे ते मर दे। मैनू एक प्यार कर दे
ಚೆನ್ನಾಗಿ ಮಾಡಿದಾರಲ್ಲ ಪ್ರತಿಯೊಂದಕ್ಕೂ. ಆ್ಯಕ್ಚುಲಿ ಎಷ್ಟು ಇಲ್ಲಿ ಚೈನೀಸ್ನವ್ರು ಇದ್ದಾರೆ ಅಂತ ರೆಸ್ಟೋರೆಂಟ್. ಚೈನೀಸ್ನವ್ರು ಇರ್ತಾರಲ್ಲ ಇಲ್ಲ, ನಮ್ಮ ಕನ್ನಡದವ್ರದ್ದೆಲ್ಲ ಕಡಿಮೆ. जोगी नचले रंग रचले तो जरा हमको है ये कहना छपते हैं क्या तुमको पता है ना. ಇದಕ್ಕೆಲ್ಲ ರೇಟ್ ಜಾಸ್ತಿ ಅಲ್ಲ. ಅದು ನೋಡಿ ಎಷ್ಟಂತೇಳಿ, ಏನು ಮಾಡುವ ಎಷ್ಟದು? 595 ಕುದುರೆ. ಇದೆಷ್ಟು? 575. ಇದು ಖಾಲಿ ಒಂದು ಇದಕ್ಕೆ ನೋಡು. ಇದೆಲ್ಲ ದೊಡ್ಡ ಗೊಂಬೆ. संग तेरा उड़ा पतंग मेरा हवा में होके वरन कबीरा रे फकीरा इलाही मेरा जी आए आए दोस्तों मजा है ले मां रम्मैलो मैं तुम्हारे सब हूँ हवाले दूर दूर लोग बाग भी लोग बातियां कभी डाल डाल कभी बात बात तेरे साथ साथ मेरे दर्द ये कभी सहरा कभी सावन बनो रावण जीव मर मर के कभी डाल डाल कभी बात बात कभी दिन है रात कभी दिन दिन है क्या सच है क्या माया है किसी कोई रीत न जाने ಹೌದ್ರಿ, ಎಷ್ಟು ಗೇಮ್ ಹೋಗಿ ಕೇಳಿ. ಬಾಲ್ ಹಾಕ್ಬೇಕು, ಬಾಲ್ ಅಲ್ಲೇ ಉಳಿಬೇಕು. ಅದು ಪಿಚ್ಚು. ಎಷ್ಟು ದೊಡ್ಡದಾಗಿದೆ ಮಾಲಾಪುರೇಶ್ವರ ಮಾರ್ಕೆಟ್. ಇಲ್ಲಿ ನೋಡಿ ಸಕ್ಕತ್ತಾಗಿದೆ. ಫ್ರೂಟ್ ಕೇಕು, ಚಾಕ್ಲೇಟ್ ಕೇಕು. ಇದು ನೋಡ್ಲಿಕ್ಕೆ ಚಂದ ಅಲ್ವಾ? ಹೌದು, ಇದು ನೋಡಿ ಹಣ್ಣಿದು. ಇದಲ್ಲ ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ ದಿನವಿಡಿ ಕಾದು ಗಿಡ ನೆಡ್ಲಿಕ್ಕಲ್ವಾ? ಎಲ್ಲ ಮತ್ತೆ ಹಾಗೆ ಜ್ಯೂಸ್ ಕುಡಿಯೋದು, ಎಲ್ಲರೂ ತಿನ್ಬೋದು, ಸಲಾಡ್ ಜೊತೆ ತಿನ್ನೋದು. ಅದನ್ನ ಇದು ಯಾವ್ದ್ರದ್ದು ಸೊಪ್ಪು ರೀ? ಮೆಂತೆ ಇದು 100 ರೂಪಾಯಿ ತೆಗಿಯೋದಾ? ರಾಧೆ 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 ರಾಧೆ. ಮಂಗಳೂರಲ್ಲಿ ಬೊಂಡೆ ಹೇಳ್ತಾರೆ ಇದಕ್ಕೆ. ಇದು ಒಂದಕ್ಕೆ ಎಷ್ಟು ಹೇಳಿ? ಇದು ಒಂದಕ್ಕೆ 250 ರೂಪಿ ಪರ್ 1 ಪೀಸ್. ಅರಿಶಿಣ, ಇದು ಮಶ್ರೂಮ್. ಹೇಗೆ ಏತ್ ಬೇಕು?
117 ಇದು ಒಂದಕ್ಕೆ. ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೂಗಿಲೆ ಗಾನವೆಲ್ಲ ಚಿಮ್ಮುತ್ತಿ ರಬಡಿ ತಿನ್ಪಾರ ರಬಡಿ. ರಸಗುಲ್ಲ, ಬಾದಾಮ್ ರಸ್ಮಲೈ, ನಾರ್ಮಲ್ ರಸ್ಮಲೈ. ರಾಧೆ 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 ನೋಡಿ ಎಷ್ಟೊಂದು ಮಸಾಲೆ ಐಟಮ್ಸ್. ಪರಿಚಯವಾದ ದಿನಗಳು ಕಳೆದು ಹೋದ ಶಿಕ್ಷಣ ಇಲ್ಲ ಹೋಗರ ನನಗೆ ನೆನಪಿದೆಯಲ್ಲ, ನಾನು ತಗೊಂಡಿದ್ದೆ ಅವಳಿಗೆ. ಎಲ್ಲ ಚೇಂಜಸ್ ಮಾಡಿದ್ದಾರೆ, ತುಂಬ ಚೇಂಜಸ್ ಮಾಡಿದ್ದಾರೆ ಅಲ್ಲ. ಅದೇ ಇದು ವೆಜ್, ಇಲ್ಲಾಂದ್ರೆ ಇದು ಬೇಕೇನ ಬರ್ಗರ್ ಒಳಗೆ ಮತ್ತೆ ಹಾಕ್ತಾರಲ್ಲ ಚಿಕನ್ದು ಜೋಳು ಬರುತ್ತೆ. ಇದು ನೋಡಿ ಸಾಕು. ಇದು ಈ 2 ಪೀಸ್ ಇದೆಯಲ್ಲ, ಇದಕ್ಕೆ 2 ಪೀಸಿಗೆ 1950 ರುಪೀಸು. ಸಾಲ್ಮನ್ ಫಿಶ್ ಅಂತೇಳಿ ಹೇಳ್ತಾರೆ ಅದಕ್ಕೆ. ಇದನ್ನ ಐಸ್ ಆಗಿದೆ ಅಲ್ಲ, ಇದು ಬಟಾಣಿ ರುಚಿ ಇರ್ಬೋದಾ? ಐಸ್ ಆಗಿದೆ. ಮೋಮೋಸ್ ಬೇಕಾ? ಮೋಮೋಸು ಜೋಳ ಇದೆ ನೋಡಿ. ಜೋಳ ಬೇಡ, ಮೋಮೋಸ್ ಆದರೂ ತೆಗೀರಿ. ಎಷ್ಟಂತ ನೋಡಿ ಮೋಮೋಸ್. ಸ್ಮೋಕ್ಡ್ ಸಾಲ್ಮನ್ ಫಿಶ್ ನಾನು ಆವಾಗಲೇ ತೋರಿಸಿದಲ್ಲ, ಅದರಲ್ಲಿ ಇದು ಇನ್ನೊಂದು ಸ್ಮೋಕ್ಡ್ ಸಾಲ್ಮನ್ ಫಿಶ್ ಅಂತೇಳಿ. ಇದಕ್ಕೆ ಎಷ್ಟು ಇದು? ಎಷ್ಟು? 750 ಇದು. ಅದರಲ್ಲಿ ಒಂದು ಇದ್ರೆ ಒಂದು ಪೀಸ್ ಇದೆಯಾ ಅಂತ. 100 ಗ್ರಾಮ್ 100 ಗ್ರಾಮಿಗೆ. ಅದೇ ಅದು ಫಿಶ್ ಆದರೆ ಸಾಲ್ಮನ್ ಫಿಶ್. ಇದು 2 ಪೀಸಿಗೆ ನೋಡಿ, ಇದು ಸಾಲ್ಮನ್ ಫಿಶ್ ತುಂಬ ಒಳ್ಳೆ ಫಿಶ್ ಅಂತೇಳಿ ಹೇಳ್ತಾರೆ. 150 ಗ್ರಾಮ್ದು 2 ಗಟ್ಟಿ 150 ಗ್ರಾಮ್ದು 2ಕ್ಕೆ ಎಲ್ಲಿದೆ ರೇಟು? ಇಲ್ಲಿ ಇದೆಯಲ್ಲ, ಇದು 1950 ರೂಪಾಯಿ. ಕ್ರ್ಯಾಬು 498. ಇದು ಸಣ್ಣ ಫಿಶ್ ತೆಂಗ್ರ ಅಂತೇಳಿ ಹೇಳ್ತಾರೆ. ಭೇಟಿಯಾದ ಜಾಗ ನಮ್ಮನ್ನೇ ಕಾಯುವಾಗ ಏಕಾಂತವೀಗ ನನ್ನ ಕಾಡಿದೆ. ಒಂದೇ ಒಂದು ಮಾತು ನೀ ಚಂದವಾಗಿ ಆಡಿ ನನ್ನ ಧ್ಯಾನವೆಲ್ಲ ಲೂಟಿ ಮಾಡಿದೆ. ಉಸಿರಿ ಅದೊಂದು ಅರ್ಧ kg ಕೊಡ್ತೀರಾ? ಇವು ಅಮ್ಮ ಅಮ್ಮ ಲೈವ್ ಫಿಶ್ ಇಂದಿರ್ದು ಕೊರ್ಪೇರು ಪೂರ. ಇದರಿಂದ ನಿಮ್ಗೆ ಏನಾದರೂ ಫಿಶ್ ಬೇಕಿದ್ರೆ ಇದರಿಂದ ಕೂಡ ತೆಗೆದು ಕೊಡ್ತಾರೆ ಲೈವ್ ಆಗಿ. ಸಾಕೋದಲ್ಲ, ಇದು ಕಟ್ ಮಾಡಿ ಕೊಡ್ತಾರೆ ಅವರು ಅಲ್ವಾ ಸರ್? ಇದು ಕಟ್ ಮಾಡಿ ಕೊಡ್ತೀರಲ್ಲ ಪೀಸ್? ಹೌದು. ಖುಷಿ ನೋಡಿ ಗೈಸ್, ಇಲ್ಲಿ ಎಲ್ಲ ಈ ಮಸಾಲೆ ಪದಾರ್ಥಗಳೆಲ್ಲ ಇದೆಯಲ್ಲ, ಇಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ತುಂಬಾ ಕಡಿಮೆಗೆ ಸಿಗ್ತದೆ. ನಿಮಗೆ ತುಂಬಾ ಕಡಿಮೆಗೆ ಸಿಗ್ತದೆ. ಇದೆಲ್ಲ 25 ಆ ಥರ ಎಲ್ಲ ಹೋಗಿದ್ದಾರೆ. ಇದೊಂದು 100 ಗ್ರಾಮ್ ಇದೆ. ಇದಕ್ಕೆ ಎಷ್ಟು ಗೊತ್ತಾ? 13 ರೂಪಾಯಿ. ಆಮೇಲೆ ಇದು ಸಾಸಿವೆ, ಇದು ಕೂಡ ಅಷ್ಟೇ 15 ರೂಪಾಯಿ. ನೋಡಿ ಇಷ್ಟು 15 ರೂಪಾಯಿ. ಇದು ನೋಡಿ ಟ್ರೂ ಸಾಜೀರಾ ಅಂತೇಳಿ ಬರುತ್ತಲ್ಲ, ಅದಕ್ಕೆ ಕೂಡ ಅಷ್ಟೇ 45 ರೂಪಾಯಿ. ಇದರದ್ದೆಲ್ಲ ರೇಟ್ ನನಗೆ ಅಷ್ಟು ಗೊತ್ತಿಲ್ಲ. ಇದು ಜಾಯಿಕಾಯಿ, ಇದು 27. ಇದು ಸ್ವಲ್ಪ ರೇಟ್ ಜಾಸ್ತಿ ಆಯ್ತದು. ಇದು ನೋಡಿ ಇಷ್ಟು ಗಸಗಸೆ ಇದೆ. ಇಷ್ಟಕ್ಕೆ ಎಷ್ಟು? 190 ರೂಪಾಯಿ ಗಸಗಸೆ. ನೋಡಿ ಬ್ಯಾಡ್ಗೆ ಮೆಣಸು, ಇದು ನೋಡಿ ಇಷ್ಟು ಇದೆ. ಇದ್ರದ್ದು ಕ್ವಾಂಟಿಟಿ ಎಷ್ಟು ಹಾಕಿದ್ದಾರೆ ಗೊತ್ತಿಲ್ಲ ಇಲ್ಲಿ. ಬ್ಯಾಡ್ಗೆ ಮೆಣಸು ಇದು 115 ರೂಪಾಯಿ. ಇದಿಷ್ಟು ಕೊತ್ತಂಬರಿ ಧನಿಯಾ ಪೌಡರ್ ಬೀಜಕ್ಕೆ ಎಷ್ಟು ಹೇಳಿ? 100 ರೂಪಾಯಿ. ನೋಡಿ ಮಾಲ್ ಆಫ್ ಏಷ್ಯಾದಲ್ಲಿ ಇದೆಲ್ಲ ಐಟಮ್ಸಿಗೆ ತುಂಬಾ ಕಡಿಮೆಗೆ ಸಿಗ್ತದೆ. ನಿಮಗೆ ಒಂದ್ಸಲ ವಿಸಿಟ್ ಕೊಡಿ. ಇವಾಗ ರಿಟರ್ನ್ ಮನೆಗೆ ಹೋಗೋದು.
ಎಷ್ಟು ರೀ, ಒಂದು 3 ಅವರ್ಸ್ ಇದ್ರ ಒಳಗಡೆ ಇದ್ವು ಅಂತಲ್ಲ. ದೊಡ್ಡ ಮಾಲ್ ಅಲ್ಲ ಇದು. ಬರುವಾಗ ಎಷ್ಟು ಬೆಳಕಿತ್ತು, ಇವಾಗ ಎಷ್ಟು ಕತ್ಲಾಯ್ತು ನೋಡಿ. ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೇನಾ ಚಲಿಸುವ ದೀಪಾವಳಿ ಪಟಾಕಿ. ಅಕ್ಕ ಹೋಗಲ್ಲ ಇವತ್ತು. ಕಿಚನ್ ಇಲ್ಲಿ ಇರಬಹುದು. ಟೀ ಆಯ್ತು, ಇದ್ರಲ್ಲೇ ಇದೆ. ಆಯ್ತು. ನೋಡಿದ್ರಲ್ಲ ಗೈಸ್, ಇವತ್ತಿದು ಮಾಲ್ ಆಫ್ ಏಷ್ಯಾದು ವಿಡಿಯೋ ಹೇಗಿತ್ತು ಗೈಸ್, ನೀವೇ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಹಾಗೆ ಲೈಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ನಾನು ಒಳ್ಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ತಡವೇ ಬಾರೆ ಪೂರೈಚೆಗೆ ರಗಸು